ಎಲ್ಲ ರೈತ ಬಂಧುಗಳಿಗೆ ನನ್ನ ನಮಸ್ಕಾರಗಳು. ಗುಲ್ಬರ್ಗ ಜಿಲ್ಲೆಯ ಚಿಂಚೋಳಿಯ ಸಿದ್ಧಶ್ರೀ ಕಾರ್ಖಾನೆ ಪ್ರಾರಂಭ ಮಾಡೋದಕ್ಕಾಗಿ ಇವತ್ತು ಸುಪ್ರೀಂ ಕೋರ್ಟ್ನಾಗ ಏನು ಕೇಸ್ ಅದ ಅದು ವಾಪಸ್ ತೊಗೋಬೇಕು. ಚಿಂಚೋಳಿ ಸಿದ್ಧಶ್ರೀ ಕಾರ್ಖಾನೆ ಚಾಲು ಮಾಡ್ಬೇಕಂಥೇಳಿ ಸುಮಾರು 9 ದಿನದಿಂದ ಚಿಂಚೋಳಿಯಲ್ಲಿ ಸತ್ಯಾಗ್ರಹ ಮಾಡ್ತಾಯಿದ್ದಾರೆ ಮತ್ತು 2 ದಿವಸದಿಂದ ಉಪವಾಸ ಸತ್ಯಾಗ್ರಹ ಮಾಡ್ತಾಯಿದ್ದಾರೆ. ಬಂಧುಗಳೇ, ಇದು ಯಾಕೆ ಸತ್ಯಾಗ್ರಹ ಮಾಡತ್ತಾರ, ಏನಾಗ್ಯದ, ಏನು ಕೋರ್ಟ್ನಾಗ ಕೇಸ್ ಅದ ಅಂತ ನಿಮಗೆಲ್ಲ ಸ್ವಲ್ಪ ಅನುಮಾನ ಇರಬೇಕು. ನಾನು ಬಿಡಿಸಿ ಹೇಳ್ತೀನಿ. ನಿನಗೆ ಒಂದು ಮನೆ ಇರ್ತದೆ, ಆ ಒಂದು ಮನೆದಾಗ ಒಂದು 2-3 ಫೀಟ್ ಜಾಗ ಈ ಕಡೆ ಹೆಚ್ಚಿಗೆ ಅವ್ರು ಕಟ್ಟಿರ್ತಾರೆ. ಇವ್ರು ಏನು ಮಾಡ್ತಾರೆ, ಇಬ್ಬರು ಕಲ್ತು ಕೋರ್ಟಿಗೆ ಹೋಗ್ತಾರೆ. ಹೌದಾ? ಕೋರ್ಟಿಗೆ ಹೋದ್ಮೇಲೆ ಕಮೆಂಟ್ ಮಾಡ್ತಾನೆ, ಹೌದಪ್ಪ ನಾ ಒಂದು 2-3 ಫೀಟ್ ಹೆಚ್ಚಿಗೆ ಆಗಿದ್ದ ಜಾಗ ನಾ ಬರೋಬ್ಬರ ಕಟ್ಕೋತೀನಿ ಅಂತ ಬರೋಬ್ಬರ ಕಟ್ಕೋತಾನೆ. ಕಟ್ಕೊಂಡ್ಬೇಕು ಏನು ಮಾಡ್ತಾನೆ, ಕಟ್ಟಿದವ ಆಯ್ತು ರೀ ನಾನೇ ಕಟ್ಕೊಂಡೇನೆ ಅಂತ ತಿಳ್ಕೊಂಡು ಇಬ್ಬರು ಕಲ್ತು ಕೋರ್ಟಿಗೆ ಹೋಗ್ತಾರೆ. ಸರ್ ನಮ್ಮ ಪ್ರಾಬ್ಲಮ್ ಸಾಲ್ವ್ ಆಗ್ಯದ, ಮುಗೀತು ಅಂತ ಹೇಳಿದ್ರೆ ಅದೇನು ಮಾಡ್ತಾರೆ, ಕೋರ್ಟ್ ಕೇಸ್ ವಾಪಸ್ ತೊಗೋತಾರೆ. ಅದು ಅಲ್ಲಿಗೆ ಕೇಸ್ ಎಂಡ್ ಆಗ್ತದೆ. ಹಂಗೆ ನಮ್ಮಲ್ಲಿ ಚಿಂಚೋಳಿ ಸಿದ್ಧಶ್ರೀ ಕಾರ್ಖಾನೆ ಏನಾಗಿದೆ, ಹೈಕೋರ್ಟಿಗೆ ಹೋಗ್ಯಾರ. ಹೈಕೋರ್ಟ್ ಎಲ್ಲ ಪರಿಶೀಲನೆ ಮಾಡ್ಯಾರ. ಪರಿಶೀಲನೆ ಮಾಡಿ ಆಯ್ತು ರೀ ಇವ್ರಿಗೆ ಲೈಸೆನ್ಸ್ ಕೊಟ್ರಿ ಅಂತ ಹೇಳಿ ಆದೇಶ ಮಾಡ್ಯಾರ. ಆದೇಶ ಮಾಡಿದ್ರು ಕೂಡ ಇವ್ರು ಕಾಂಗ್ರೆಸ್ ಸರ್ಕಾರ ಏನು ಮಾಡ್ಯದ, ಸುಪ್ರೀಂ ಕೋರ್ಟ್ ಸುಮ್ಮನೆ ಇದೇನೂ ಇಲ್ಲ. ನಮ್ಮಲ್ಲಿ ಸುಮಾರು 70,000 ಎಕರೆ ಇರಿಗೇಷನ್ ಲ್ಯಾಂಡ್ ಅದ, 30,000 ಎಕರೆ ಕಬ್ಬದ. ಎಲ್ಲಿ? ಚಿಂಚೋಳಿ, ಚಿತ್ತಾಪುರ, ಸೇಡಮ್ಮ, ಕಾಳಗಿ, ಕಮಲಾಪುರ ಇವೆಲ್ಲ ತಾಲೂಕದಾಗ ಸುಮಾರು ಒಂದು 50-60 ಕಿಲೋಮೀಟರ್ದಾಗ ಇಟ್ಟೆಲ್ಲ ಕಬ್ಬುಗಳವ. ಇಲ್ಲಾಂದ್ರೆ ನಾವು ಪಹಲೆ ಏನು ಮಾಡ್ತಿದ್ದೀವಿ, ಇಲ್ಲಿಂದ ಯಾದಗಿರಿ ಫ್ಯಾಕ್ಟ್ರಿ ಕಳಿಸ್ತೇವೆ 120-130 ಕಿಲೋಮೀಟರ್ 150 ಕಿಲೋಮೀಟರ್ ತನಕ ದೂರ ಕಳಿಸ್ತೇವೆ. ಈ ನಂಬರ್ ಸನಿನೇ ಅದ, ಬಿಲ್ಕುಲ್ 20-30 ಕಿಲೋಮೀಟರ್ 40 ಕಿಲೋಮೀಟರ್ದಾಗ ದುನಿಯಾದ ಕಬ್ಬದ ನಂಬಲ್ಲಿ. ಈಗ ಚಿಂಚೋಳಿ ಕಾರ್ಖಾನೆ ಚಾಲು ಮಾಡಿದ್ರೆ ಎಲ್ಲ ಶುದ್ಧ ಆಗ್ತದೆ. ಇವ್ರು ಯಾಕೆ ಹಿಂಗೆ ಮಾಡತ್ತಾರೆ ಗೊತ್ತಾಗಲ್ಲ. ಒಂದು ನಮ್ಮ ಸಚಿವರು ಈಶ್ವರ್ ಖಂಡ್ರೆ ಅವ್ರಿಗೆ ಒಂದು ಮಾತು ಹೇಳ್ತೀನಿ. ಸರ, ನಿಮಗೆ ದೇವ್ರು ಎಲ್ಲ ಶುದ್ಧ ಮಾಡ್ಯಾರ, ನಿಮ್ಗೆ ಉಸ್ತುವಾರಿ ಮಂತ್ರಿ ಮಾಡ್ಯಾರ, ಎಲ್ಲನೇ ಚಲೋ ಆಗ್ಯದ. ನೀವು ಯಾಕೆ ರೈತ ಸಾಲಕ್ಕೆ ಈ ಥರ ಮಾಡ್ಲತ್ತೀರಿ? ನೀವು ಒಳ್ಳೆ ಪವರ್ ಕೊಟ್ಟ ಒಳ್ಳೆ ಕೆಲಸ ಮಾಡ್ಬೇಕು ಸರ್, ಕೆಟ್ಟ ಕೆಲಸ ಮಾಡಬಾರ್ದು. ಅಲ್ಲಿ ನಿಂಬಲ್ಲೂ ಹಿಂಗೆ, ಅಲ್ಲಿ ಬೀದರ್ದಾಗ ಇನ್ನೊಂದು ಹಳ್ಳಿಕೇಟ್ ಫ್ಯಾಕ್ಟ್ರಿ ಅದನ್ನು ಬಂದ್ ಮಾಡಿಟ್ರಿ, ಈಗ ಇದನ್ನು ಬಂದ್ ಮಾಡಿಟ್ರಿ. ಹಿಂಗೆಲ್ಲ ಆದ್ರೆ ರೈತ ನಿಮಗೆ ಕ್ಷಮ ಮಾಡ್ತಾರೆ ಸರ್, ಕ್ಷಮ ಮಾಡಂಗಿಲ್ಲ. ನನ್ನ ಮಾತು ಕೇಳಿ ಸರ, ನೀವು ಒಳ್ಳೆ ಪವರ್ದಾಗಿದ್ದೀರಿ, ದೇವ್ರು ಒಳ್ಳೆ ನಿಮ್ಗೆ ಆಶೀರ್ವಾದ, ನೀವು ಒಳ್ಳೆ ಮನುಷ್ಯರಿದ್ದೀರಿ, ನಂಗೆ ಗೊತ್ತದ ನೀವು ಹೆಂಗಿದ್ದೀರಿ ಮತ್ತು. ಆದರೂ ಕೂಡ ಹಿಂಗೆ ಜಿದ್ದಿ ಮಾಡೋದ್ರಾಗ ಅರ್ಥ ಇಲ್ಲ ಸರ. ದಯವಿಟ್ಟು ರೈತರಿಗೆ ಒಳ್ಳೇದು ಮಾಡಿರಿ, ಒಳ್ಳೇದು ಬೆಳೆಸ್ರಿ, ಮುಂದೆ ನಿಮ್ಮ ಮಕ್ಕಳಿಗೆಲ್ಲ ಒಳ್ಳೇದಾಗ್ತದೆ ಸರ್. ದಯವಿಟ್ಟು ಇದು ಕೇಸ್ ವಾಪಸ್ ತಗೋರಿ. ಇಲ್ಲ ಅಂದ್ರೆ ಮುಂದಿನ ಪರಿಣಾಮ ಏನಾಗ್ತಂತ ನಿಮ್ಗೆ ಹೇಳ್ತೀನಿ. ನಾವೇನು ರೈತರ ಸಳ್ಳಿ ಬಿಡಂಗಿಲ್ಲ, ಇದು ಅರ್ಥ ಮಾಡ್ಕೊಂಡು ಯಾರ ಅಪ್ಪನೂ ಬಿಡಂಗಿಲ್ಲ. ಇವತ್ತು ಚಿಂಚೋಳಿದಾಗ 9 ದಿನ ಸತ್ಯಾಗ್ರಹ ಮಾಡತ್ತಾರೆ. ಇದು ಮುಂದೆ ನಿಮ್ಮ ಮನೆಯೂ ಬಂದು ಕೂಡ್ತೇವೆ, ಮುಖ್ಯಮಂತ್ರಿ ಮನೆ ಅದನ್ನು ಕೂಡ್ತೇವೆ. ನಾವೇನು ರೈತರ ಸಳ್ಳಿ ತೊಗೊಬೇಡ್ರಿ, ನಾವು ಕೂಡ್ತೇವೆ. ಅದಕ್ಕೆ ಮುಂದೆ ಏನು ಹೋರಾಟ ಮಾಡ್ತೇವೆ. ಅದಕ್ಕೆ ಮುಂದೆ ನೀವು ಮುಂದೆ ಹೆಂಗ ನಿಮ್ಮಲ್ಲಿ ಯಾವ್ದು MP ಅದ ನಿಮ್ಮ ಏರಿಯಾನೇ ಬರ್ತದೆ, ನೀವು ನಮ್ಮಲ್ಲಿ ಬರೀಬೇಕು. ನೀವು ಉಸ್ತುವಾರಿ ಆದ್ಮೇಲೆ ನೀವು ಎಂಟೈರ್ ಕರ್ನಾಟಕ ತಿರುಗಬೇಕು, ನನಗೆ ಗೊತ್ತದ. ನೀವು ನಮ್ಮಲ್ಲಿ ಬರೀಬೇಕು. ಈ ಮೊನ್ನೆ ಇವನಿಗೆ ಯಾರ್ರೀ ಜಮೀರ್ ಅಹಮದ್ ಖಾನಿಗೆ ಹೆಂಗೆ ಹಿಡಿದ ಸಳ್ಳಾಡ್ತಾರಲ್ಲ, ಆ ಥರ ನೀವು ತಂದ್ಕೊಬಿಟ್ರಿ. ದಯವಿಟ್ಟು ನನ್ನ ಮಾತಿಗೆ ನನ್ನ ರಿಕ್ವೆಸ್ಟ್ ಅದ, ಆ ಥರ ನೀವು ತಂದ್ಕೊಬಿಟ್ರಿ. ನೀವು ಒಳ್ಳೆಯವ್ರಿದ್ರಿ, ಏನು ಮಾಡಿ ಚಾಲು ಮಾಡಿರಿ. ನೀವು ಬಂದ್ ಮಾಡಿದ್ರೆ ಅರ್ಥ ಇಲ್ಲ. ನಾ ಇನ್ನೂ ನಿಮಗೆ ಒಂದು ಒಳ್ಳೆ ಮಾತು ಹೇಳ್ತೀನಿ. ಈಗ ನೀವು ಮಾಡಿಲ್ಲ ಅಂದ್ರೆ ಇಲ್ಲ, ಸುಪ್ರೀಂ ಕೋರ್ಟ್ನ 100% ನಮ್ಮ ಪರವಾಗಿ ಆಗ್ತದೆ. ನೀವು ಯಾಕೆ ಬದಲ ಮಾಡ್ತೀರಿ ಸರ್? ನೀವು ಒಳ್ಳೆಯವ್ರಿದ್ರಿ, ಬದಲ ಮಾಡ್ಬಿಡ್ರಿ. ದಯವಿಟ್ಟು ಅದು ಕೇಸ್ ತಕ್ಕೋರಿ. ಆಯ್ತಪ್ಪ ಸಾಬ್ರು ನಮ್ಮ ಪರವಾಗಿ ಅಂತ ಹೇಳ್ತಾನೋ. ನೀವು ಕೇಸ್ ತಕ್ಕೊಳ್ಳಿ ಅಂದ್ರೆ ನೀವು ರೈತರಿಗೆ ಅಪೋಸ್ ಆಗ್ಬಿಡ್ರಿ. ದಯವಿಟ್ಟು ಇದ್ರಲ್ಲಿ ನಿಮ್ಗೆ ಶುದ್ಧ ಆಗಲ್ಲ. ನಾ ರಿಯಲಿ ಹೇಳ್ತೀನಿ, ನೀವು ಶುದ್ಧ ಆಗಲ್ಲ. ಆಯ್ತು. ಇನ್ನೊಂದು, ನಮ್ಮಲ್ಲಿ ಸ್ಟ್ರೈಕಿಗೆ ಮೊನ್ನೆ ಭಾಳ ಜನ ಮುತ್ತೋರು ಬಂದಿರಿ ಸರ್. ಆ ಮುತ್ತೋರು ಏನು ಮಾಡ್ತಾರೆ, ಹಳ್ಳಿ ಹೋಗಿ ಅವ್ರು ಫೋನ್ನಾಗ ಹೇಳತ್ತಾರೆ. ಫೋನ್ನಾಗ ಹೋಗಿ ನೋಡಪ್ಪ, ಸಿದ್ಧಶ್ರೀ ಫ್ಯಾಕ್ಟ್ರಿ ಚಾಲು ಹೋದ್ರಿ ಎಲ್ಲರಿಗೆ ಅನುಕೂಲ ಆಗ್ತದೆ, ನೀವೆಲ್ಲ ಹೋಗಿ ಸ್ಟ್ರೈಕ್ನಾಗ ಕೂಟ ಅಂತಾರೆ. ದಿನ ಸುಮಾರು 50-60 ಜನ ರೈತರು ಹೊಂಟ್ರೆ. ನಾವು 2 ಹಳ್ಳಿ 3 ಹಳ್ಳಿ ಮಾಡ್ಕಸ್ ಕಂಟಿನ್ಯೂ ರೈತರು ಬರ್ತಾ ಇದ್ದಾರೆ. ನಮ್ಮಲ್ಲಿ ಟೋಟಲ್ 90 ಹಳ್ಳಿ ಬರ್ತಾವೆ ಸರ್. ನಮ್ಮ ಸಿದ್ಧಶ್ರೀ ಕಾರ್ಖಾನೆ ರೌಂಡ್ನಾಗ 50 ಕಿಲೋಮೀಟರ್ದಾಗ 90 ಹಳ್ಳಿ ಬರ್ತಾವೆ. ಆ 90 ಹಳ್ಳಿ ಜನರು ದಿನ 50-60 ಜನ ಹೊಂಟಾರೆ. ಇದು ನಿಮಗೆಲ್ಲ ಇನ್ನೊಂದು ಹೇಳ್ತೀನಿ ನಿಮಗೆ, ನಿಮ್ಮ ಕಬ್ಬಿನ ಫ್ಯಾಕ್ಟ್ರಿ ಯಾರ್ದು ಅಂತ ನೀವು ಹೇಳ್ತೀನಿ. ಈ ಗಾಳಿ, ಬೆಳಕ, ಸೂರ್ಯ, ಚಂದ್ರ, ಭೂಮಿ, ಈ ತೊಗರಿ, ಕಬ್ಬ, ಇದು ಯಾರ್ದು? ಕಾಂಗ್ರೆಸ್ನಲ್ಲೇ BJP ಸರ್. ಇದು ಸೃಷ್ಟಿಯ ನಿಯಮದ. ಈ ಶುಗರ್ ಫ್ಯಾಕ್ಟ್ರಿ ಯಾರ್ದ? ಶುಗರ್ ಫ್ಯಾಕ್ಟ್ರಿ BJPದಲ್ಲ, ಕಾಂಗ್ರೆಸ್ ಅಲ್ಲ. ಅದು ಶುಗರ್ ಫ್ಯಾಕ್ಟ್ರಿನೇ. ಅದು ಎಲ್ಲರಿಗೆ ರೈತರ ಸಂಬಂಧ. ಅದು ರೈತರ ಶುಗರ್ ಫ್ಯಾಕ್ಟ್ರಿ ಅದ. ನೀವೆಲ್ಲ ಯಾಕೆ ಹಿಂಗೆ ಮಾಡಿರ್ತೀರಿ ನಂಗೆ ಅರ್ಥ ಆಗಲ್ಲ. ಅದಕ್ಕೆ ಇನ್ನೇನು ನಿಮ್ಗೆ ಒತ್ತಾಯ ಮಾಡಿ ಹೇಳ್ತೀನಿ ಸರ, ದಯವಿಟ್ಟು ಇನ್ನೇನು ಟೈಮ್ ಇರಿಲ್ಲ. ಈಗ ಎಲ್ಲ ಓಸು ಫ್ಯಾಕ್ಟ್ರಿ ಚಾಲು ಆಗ್ಯಾವ. ನಿಮ್ಮ ಫ್ಯಾಕ್ಟ್ರಿನೂ ಮೊನ್ನೆ ಓಪನಿಂಗ್ ಮಾಡಿರಿ, ನಮಗೆ ಗೊತ್ತದ. ಅದಕ್ಕೆ ನಿಮ್ಮ ಫ್ಯಾಕ್ಟ್ರಿ ಹೆಂಗೆ ಓಪನ್ ಮಾಡೋದ ಹಂಗೆ ನಮ್ಮ ಫ್ಯಾಕ್ಟ್ರಿ ನಾವು ದಯವಿಟ್ಟು ಓಪನ್ ಮಾಡಿರಿ. ಈಗ ಮುಂದಿನ ಪರಿಣಾಮ ಭಾಳ
ದೊಡ್ಡ ಪರಿಣಾಮ ಆಗ್ತದ. ಇದಕ್ಕೆ ನೀವು ಕುಂತಲೇ ತಂದ್ಕೊಂಡಂಗೆ ಆಗ್ತದ. ಈಗ ಇನ್ನೊಂದು ನಿಮ್ಮಲ್ಲಿ ಈಗ ಮುಂದೆ MLA ಎಲೆಕ್ಷನ್, ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ಎಲ್ಲ ಎಲೆಕ್ಷನ್ ಬರ್ತಾವೆ ಸರ್. ನೀವು ನಮ್ಮಲ್ಲಿ ಬರೀಬೇಕಾಗ್ತದ. ಬಂದಿಲ್ಲ ಅಂದ್ರೆ ನಡೆಯಂಗಿಲ್ಲ. ಅದು ಬಂದಾಗ ಸುಮ್ಮನೆ ರೈತರ ಕೈಲಿ ಯಾಕೆ ನೀವು ಎಲ್ಲ ಬಯಸೋತೀರಿ? ಒಳ್ಳೆ ಮನುಷ್ಯರಿದ್ರಿ, ಒಳ್ಳೆ ಕೆಲಸ ಮಾಡತ್ರಿ, ಎಲ್ಲ ಚೊಲೋದೇ ಮಾಡತ್ರಿ. ಇದು ಯಾಕೆ ನಿಮಗೆ ಹೆಂಗೆ ದೇವ್ರ ಕೆಟ್ಟ ಖರ ಬುದ್ಧಿ ಕೊಟ್ಟಾರ ಅಂತ ನನಗೆ ಅನ್ಸತ್ತದ. ಆಯ್ತು, ಇದು ಆಗಿ ಇಲ್ಲಿ ತನಕ ಏನು ಜಿದ್ದು ಮಾಡ್ರಿ, ಇನ್ನು ಮುಂದೆ ಒಳ್ಳೇದಲ್ಲ, ಇನ್ನು ಮುಂದೆ ಚಲೋ ಮಾಡ್ರಿ ಅಂತ ನಾನು ನಿಮಗೆ ಮನವಿ ಮಾಡ್ತಾ ಇದ್ದೀನಿ. ಇನ್ನೊಂದು ಎಲ್ಲ ಈ ಮುಂದಿಂದು ದಿನಗಳು ಭಾಳ ಖರಾಬ್ ಅದ ಸರ್. ಈಗ ಇನ್ನೊಂದು ಹೇಳ್ತೀನಿ, ನಿಮ್ಗೆ ವಕ್ತ್ ಪ್ರಾಪರ್ಟಿ ಬಗ್ಗೆ ಒಂದೆರಡು ಮಾತಾಡ್ತೀನಿ. ಆ ವಕ್ತ್ ಪ್ರಾಪರ್ಟಿ ಏನದ ಸರ್, ಟೋಟಲಿ ಇಡೀ ಎಂಟೈರ್ ನಮ್ಮಲ್ಲಿ 40-50 ಮುಸ್ಲಿಂ ಕಂಟ್ರಿ ಅವ. ಅಲ್ಲಿ ಇರ್ಬೇಕಲ್ರಿ ಅದು ವಕ್ತ್ ಪ್ರಾಪರ್ಟಿ ಬೇಕಲ್ರಿ. 40-50 ಕಂಟ್ರಿ ಒಳಗೆ ಇಲ್ದು ಅದು ನಮ್ಮ ಭಾರತನಾಗ ಅದ್ರ, ಇಲ್ಲೇ ಪಾಕಿಸ್ತಾನಾಗ ಅದ ನೋಡ್ರಿ. ಇಲ್ಲ ಅದು ನಂಬಲ್ಲಿ ಯಾಕೆ ಬರ್ಬೇಕು ಇಂಡಿಯಾದಾಗ? ಇದೆಲ್ಲ ನೆಹರು ಸಾಹೇಬ್ರು ಇವರೆಲ್ಲ ತಂದರ. ಇದು ಏನ್ ಆಗ್ಯದ, ಇದು ಪಾಪದ ಕೂಡ ತುಂಬ್ದಂಗ ಅಲತ್ತದ ಕಾಂಗ್ರೆಸ್. ಅಲ್ರಿ, ಯಾರಪ್ಪನ ಜಾಗಿರ, ಯಾರ್ದೋ ಹೊಲ ಅಲ್ಲಮ್ಮನ ಜಾತ್ರೆ, ಯಾರ್ದೋ ಇವತ್ತು ನನ್ನ ಪಾಣಿ ಅದ, ನನ್ನ ಪಾಣಿದ ಹೋಗಸ್ ನಾಳೆ ವಕ್ತ್ ಬಂದ್ರ ಗತಿ. ಇವತ್ತು ಎಷ್ಟೋ ಜನ ರೈತರು ಪರೇಶಾನರ. ಎಲ್ಲಿ ನೋಡ್ದಲ್ಲಿ ವಕ್ತ್ ಪ್ರಾಪರ್ಟಿ ಮಠಗಳದು. ಆ ಮಠ ಯಾರ್ದ್ರಿ? ಮುತ್ತನವ್ರಿಗೆಲ್ಲ ದೊಡ್ಡ ದೊಡ್ಡ ಮಠಗಳು, ದೊಡ್ಡ ದೊಡ್ಡ ಮುತ್ತವ್ರಿದ್ದ ಜಾಗಗಳು, ನೀವು ವಕ್ತ್ ಪ್ರಾಪರ್ಟಿ ಅಂದ್ರೆ ಗತಿ. ಅದಕ್ಕೆ ಜಮೀರ್ ಅಹಮದ್ ಖಾನ್ ಸಾಬ್ರಿಗೆ ಮತ್ತು ಸಿದ್ದರಾಮಯ್ಯ ಸಾಬ್ರಿಗೆ ನಿಮ್ಲಿಂದ ಕಾಂಗ್ರೆಸ್ ಉಳಗಲ್ಲನ ಆಗಲ್ಲ. 100% ನಿಮ್ಲಿಂತೆ ಕಾಂಗ್ರೆಸ್ ಮುಕ್ತ ಆಗ್ತದ. ಇದು ಬರ್ದಿಟ್ಕೋರಿ. ಇನ್ನೊಂದು ಮೊನ್ನೆ ನಾವು ಮೋದಿ ಅವ್ರಿಗೆ ಒಂದು ಲೆಟರ್ ಬರ್ದಿವಿ ಸರ್. ಏನಂತ ಬರ್ದಿವಿ ಅಂದ್ರೆ, ಒಂದು ಕನಿಷ್ಠ ಒಂದು 500 ಜನ ಸಹಿ ಮಾಡೋ ಒಂದು ಲೆಟರ್ ಬರ್ದಿವಿ ಸರ್. ಈಗ ಹೆಂಗೆ ನಮ್ಮ ಮುಜರಾಯಿ ಇಲಾಖೆ ಹೆಂಗೆ ಸರ್ಕಾರಕ್ಕೆ ಹೋಗ್ಯದಲ್ಲ, ಹಂಗೆ ಇದು ವಕ್ತ್ ಪ್ರಾಪರ್ಟಿ ಪೂರಾ ಸರ್ಕಾರ ತೊಗೋಬೇಕಂತ ಹೇಳಿದವ. ಪೂರಾ ಗೌರ್ಮೆಂಟೇ, ಯಾವ್ದು ಮುಕ್ತ, ನಮ್ಮ ಮುಜರಾಯಿನೂ ಬೇಡ, ನಿಮ್ಮ ವಕ್ತನು ಬೇಡ, ಎಲ್ಲ. ಅದಕ್ಕೆ ನನ್ನ ಮನವಿಯಾದ ನಮ್ಮ ಪ್ರಧಾನಮಂತ್ರಿಯವರಿಗೆ, ಇವು ಯಾವ ಕಾನೂನು ರದ್ದುಪಡಿ ಮಾಡ್ಬಿಡ ಸರ. ಆ ವಕ್ತೇ ಪೂರ ತೆಗೆದು ಹಾಕ್ಬಿಡ್ರಿ. ವಕ್ತ್ ಪೂರಾ ತೆಗೆದು ಹಾಕ್ರಿ. ಇದು ಪೂರಾ ಸರ್ಕಾರ, ನಮ್ಮ ಮುಜರಾಯಿನೂ ಸರ್ಕಾರಕ್ಕೆ ಬರಬೇಕು, ಅವು ಅದನ್ನು ಸರ್ಕಾರಕ್ಕೆ ಹೋಗ್ಬೇಕು. ಎಲ್ಲ ಟೋಟಲಿ ಸರ್ಕಾರ ಪ್ರಾಪರ್ಟಿ ಆಗ್ಬೇಕಂತ ಒಂದು ಲೆಟರ್ ಬರ್ದಿವಿ. ಧನ್ಯವಾದಗಳು ಸರ್.